ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಬಸವಣ್ಣನವರ ಜಯಂತಿಯ ಆರ್ಥಿಕ ಶುಭಾಶಯಗಳು. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೇರೆ ಮನೆಯ ದುಃಖಕ್ಕೆ ಅಳುವರ ಮೆಚ್ಚ ಕೂಡಲ ಸಂಗಮ ದೇವ ಎನ್ನುವಂತಹ ಬಸವಣ್ಣನವರ ವಚನವನ್ನು ಹೇಳ್ತಾ ಭಾರತದ 12ನೇ ಶತಮಾನದ ಕನ್ನಡದ ಕವಿ, ತತ್ವಜ್ಞಾನಿ, ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದವರು, ಜೊತೆಗೆ ಸಮಾಜ ಸುಧಾರಕರಾಗಿ ಮತ್ತು ವಚನಕಾರರಾಗಿ ಪ್ರಸಿದ್ಧರಾದವರು ನಿಮ್ಮೆಲ್ಲರ ಪ್ರೀತಿಯ ಬಸವಣ್ಣನವರು. ಕ್ರಿಸ್ತಶಕ 1131ರಲ್ಲಿ ಬಾಗೇವಾಡಿಯ ವೀರಶೈವ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದವರು. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನನ. ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ. ಅವರು ಬಾಲ್ಯದಲ್ಲಿಯೇ ವೈದಿಕ ಸಂಸ್ಕೃತಿಯ ಕರ್ಮಾಚರಣೆಗಳ ವಿರೋಧಿಯಾಗಿದ್ದವರು. ಅವರು ಕೂಡಲ ಸಂಗಮದಲ್ಲಿ ತಮ್ಮ ಶಿಕ್ಷಣವನ್ನು ಪಡೆದಂಥವರು. ಜೊತೆಗೆ ಬಸವಣ್ಣನವರ ವಚನಗಳ ಮೂಲಕ ಸಾಮಾಜಿಕ ಅರಿವನ್ನು ಹರಡಿದರು. ಲಿಂಗ, ಸಾಮಾಜಿಕ ತಾರತಮ್ಯ, ಮೂಢನಂಬಿಕೆಗಳ ವಿರುದ್ಧ ಹೋರಾಡಿದವರು ಬಸವಣ್ಣನವರು. ಜೊತೆಗೆ 1400ಕ್ಕೂ ಹೆಚ್ಚು ಅಧಿಕ ವಚನಗಳು ನಮ್ಮೆಲ್ಲರಿಗೂ ಕೂಡ ಲಭ್ಯವಾಗಿದೆ. ಒಂದು ಸಾಮಾಜಿಕವಾಗಿ ಜನಸಾಮಾನ್ಯರಿಗೂ ಕೂಡ ಅರ್ಥವಾಗುವ ರೀತಿಯಲ್ಲಿ ವಚನವನ್ನು ರಚಿಸಿದವರು ನಮ್ಮ ಬಸವಣ್ಣನವರು. ಅವರು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು. ಜೊತೆಗೆ ಅನುಭವ ಮಂಟಪವನ್ನು ಸ್ಥಾಪಿಸಿ ವೀರಶೈವ ಧರ್ಮವನ್ನು ಪ್ರಚಾರ ಮಾಡಿದವರು ನಮ್ಮ ಬಸವಣ್ಣನವರು. ಅಂಥ ಬಸವಣ್ಣನವರ ಜಯಂತಿಯ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ. ನಮಸ್ಕಾರ.